ಅವಾಗ ಸ್ವಲ್ಪ ಆರ್ಥಿಕವಾಗಿ ನಮಗೊಂದು ಕ್ಯಾಮ್ರಾ ಕೊಂಡ್ಕೊಳ್ಳೋದಕ್ಕೂ ನಮಗೆ ಕಷ್ಟ ಆಗ್ತಿತ್ತು. ಒಂದು 7-8 ವರ್ಷ ನಾವು ಸತತ ಅಧ್ಯಯನ ಮಾಡಿದ್ವಿ. ಚೇಳು ಸಾಯುತ್ತೋ ಅಥವಾ ಹೆರಿಗೆ ಆದ ನಂತರ ಸಾಯುತ್ತಿಲ್ಲ. ತಾಯಿ ಹೊಟ್ಟೆ ಸೀಳಿ ಬರಲ್ಲ ಚೇಳು. ಕೆಲವೊಂದು ಜೇಡುಗಳು ಮೇಟಿಂಗ್ ಆಗಿ ಅವುಗಳು ಸತ್ಬಿಡ್ತವೆ. ರೆಡ್ ಡಾಟಾ ಸೇರೋಂಥ ಚಾನ್ಸಸ್ ಇರ್ತೈತಿ. ನಮ್ಮದು ಕೃಷಿ ಕುಟುಂಬ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ದನಕರುಗಳು ಜಾಸ್ತಿ. ಆ ಸಮಯದಲ್ಲಿ ಹೈನುಗಾರಿಕೆ ಎಲ್ಲ ಮಾಡ್ತಿದ್ವಿ. ಆವಾಗ ನಾನು ನಮ್ಮ ಸಹೋದರ ಎಲ್ಲ ನಾವು ದನಗಳನ್ನು ತೊಗೊಂಡು ಕಾಡಿಗೆ ಹೋಗ್ತಾಯಿದ್ವಿ. ಕಾಡಲ್ಲಿ ನಮ್ಮದು ಹೆಚ್ಚು ಶನಿವಾರ ಭಾನುವಾರ ಬಂತಂದರೆ ಕಾಡಲ್ಲಿ ಇರ್ತಿದ್ವಿ. ನಾವು ಪುಸ್ತಕ ತೊಗೊಂಡು ಹೋಗ್ತಿದ್ವಿ. ಅಲ್ಲೇ ಹೋಮ್ವರ್ಕ್ ಮಾಡ್ಕೊ ಬಂಡೆ ಮೇಲೆ ಕೂತ್ಕೊಂಡು ಪುಸ್ತಕ ಅಲ್ಲೇ ಹೋಮ್ವರ್ಕ್ ಮಾಡ್ಕೊಂಡು ನಾವು ದನಗಳು ಮೇಯಿಸ್ಕೊಂತ ದನಗಳ ಜೊತೆಗೆ ನಾವು ಕಾಡು ಪ್ರಾಣಿಗಳು ನೋಡ್ತಿದ್ವಿ. ಆವಾಗ ಇಂತಿಂಥ ಕಾಡು ಪ್ರಾಣಿಗಳು ನೋಡ್ತಿದ್ವಿ ಅಂದ್ರೆ ದೊಡ್ಡ ನಮ್ಮ ದನಗಳು ಎಲ್ಲ ಕಾಣಲಿಲ್ಲ ಅಂದ್ರೆ ದೊಡ್ಡ ಮರ ಹತ್ತಿ ನೋಡ್ಬೇಕಾಗಿತ್ತು ನಾವು. ಆ ಸಮಯದಲ್ಲಿ ಅಂತಿಂಥ ದೊಡ್ಡ ಮರಗಳಿದ್ದು ನಮಗೆ ಭಯ ಆಗ್ತಿತ್ತು. ನಾವು ನಮ್ಮ ಗದ್ದೆ ಪಕ್ಕದಲ್ಲೇ ಒಂದು ಗುಡ್ಡ ಇದೆ. ಆ ಗುಡ್ಡದಲ್ಲಿ ನಾವು ಮೇಯಿಸ್ತಾ ಕಾಡು ಪ್ರಾಣಿಗಳ ಬಗ್ಗೆ ನಮಗೆ ಒಲವು ಜಾಸ್ತಿ ಆಯಿತು. ಇಂಥ ಪಕ್ಷಿಗಳು ನೋಡ್ತಿದ್ವಿ, ಪ್ರಾಣಿಗಳು ನೋಡ್ತಿದ್ವಿ. ಹಾಗೆ ನಮ್ಮದು ಅದನ್ನು ನೋಡ್ತಾ ನಾವು ಖುಷಿ ಪಡ್ತಿದ್ವಿ. ಸಂಜೆ ಮಠ ಅವೆಲ್ಲ ನೋಡ್ಕೊಂಡು ನಮ್ಮ ದಿನನಿತ್ಯ ಹಾಗೆ ಹೋಗ್ತಾಯಿದ್ವಿ. ಶನಿವಾರ ಭಾನುವಾರ ಮತ್ತು ಬೇಸಿಗೆ ರಜೆ, ಅಕ್ಟೋಬರ್ ರಜೆ ಹಾಗೆಲ್ಲ ನಾವು ಹೆಚ್ಚು ನಾವು ಮನೇಲಿ ಇರ್ತಿದ್ವಿ ಅನ್ನೋದಕ್ಕಿಂತ ನಮ್ಮ ಪಾಲಕರು ನಮ್ಗೆ ಬಿಡ್ತಿದ್ದಿಲ್ಲ. ನೀವು ಹೋಗು ನೀವು ಏನು ಕೆಲಸ ಮಾಡ್ತೀರಿ ಹೋಗ್ರಿ. ಹಾಗೆ ನಮಗೊಂದು ಕೆಲಸ ನಮಗೊಂದು ಜವಾಬ್ದಾರಿ ಕೊಟ್ಬಿಡ್ತಿದ್ರು. ಹಾಗೆ ನಾವು ಅದ್ರ ಜೊತೆಗೆ ನಾವು ಅದರೊಳಗೆ ಬೆರೆತ್ಬಿಟ್ವಿ. ನಾವು ಪ್ರಾಥಮಿಕ ಹಂತದಿಂದಲೇ ನಾವು ಬೆರೆತ್ಬಿಟ್ಟು ಬೀಜ ಆಗಿ ಹಾಕಿಬಿಟ್ರು ಅನ್ನಂಗಾಯ್ತು ಒಂಥರ ಪಾಲಕರು. ಅವ್ರು ಮಾಡಿದ್ದು ಈಗ ಒಳ್ಳೇದಾಗಿದೆ ಅಂತ ಅನ್ನಿಸ್ತಾ ಇದೆ ನಮಗೆ. ಹಾಗಾಗಿ ನಾವು ಮುಂದೆ ಪ್ರೌಢಾವಸ್ಥೆ ಬಂದಾಗ ನೆಕ್ಸ್ಟ್ ಅದ್ರ ಹೆಚ್ಚು ಪ್ರೌಢ ಆಗ್ತಾ ಹೋಯ್ತದು. ನಮ್ಮ ಹವ್ಯಾಸ ಎಲ್ಲ ಪ್ರಾಣಿಗಳ ಬಗ್ಗೆ, ಪರಿಸರ ಬಗ್ಗೆ ಹೆಚ್ಚು ಪ್ರೌಢ ಆಗ್ತಾ ಹೋಗ್ತದೆ. ಹೀಗೆ ನಾವು ಪತ್ರಿಕೋದ್ಯಮವನ್ನು ಸ್ನಾತಕೋತ್ತರದಲ್ಲಿ ನಾವು ಮಾಡುವಾಗ ಸ್ವಲ್ಪ ಹೆಚ್ಚಿಗೆ ಆಯ್ತದು. ಹೆಚ್ಚಿಗೆ ಹೇಗಾಯ್ತು ಅಂದ್ರೆ ನಮ್ದು ಬರವಣಿಗೆ ಕಾಡಿನ ಬಗ್ಗೆ, ಪರಿಸರ ಬಗ್ಗೆ ಬರವಣಿಗೆ ಇಂಟ್ರೆಸ್ಟ್ ಆಯ್ತು. ಬರವಣಿಗೆ ಆಗ್ಬೇಕಂದ್ರೆ ಒಂದು ಪಟ ಬೇಕು. ಯಾವ್ದಾರ ಒಂದು ವಿಶೇಷವಾಗಿ ಹಕ್ಕಿಗಳ ಬಗ್ಗೆ ಬರೀಬೇಕು ಅಥವಾ ಕಾಡಿನ ಬಗ್ಗೆ ಬರೀಬೇಕು, ಒಂದು ಗಿಡದ ಬಗ್ಗೆ ಬರೀಬೇಕಂದ್ರೆ ಅದಕ್ಕೆ ಏನು ಪಟ ಬೇಕು, ಒಂದು ಫೋಟೋ ಬೇಕು. ಫೋಟೋ ಬೇಕಂದ್ರೆ ನಮಗೆ ಕ್ಯಾಮ್ರಾ ಬೇಕಂದ್ರೆ ನಮಗೆ ಅವಾಗ ಸ್ವಲ್ಪ ಆರ್ಥಿಕವಾಗಿ ನಮಗೊಂದು ಕ್ಯಾಮ್ರಾ ಕೊಂಡ್ಕೊಳ್ಳೋದಕ್ಕೂ ನಮಗೆ ಕಷ್ಟ ಆಗ್ತಿತ್ತು. ಆವಾಗ ಸಣ್ಣ ಒಂದು ರೋಲ್ ಕ್ಯಾಮ್ರಾ ಇತ್ತು. ಅದರಲ್ಲೇ ಒಂದು ಸೋನಿ ಅಂತ ಇತ್ತು. ಸೋನಿಯಲ್ಲಿ ತಗೊಂಡು ಫುಟೇಜ್ ತಗೊಂಡು ಅದನ್ನು ಯಾರ್ಯಾರ್ದು ಲ್ಯಾಪ್ಟಾಪಿಗೆ ಹಾಕಿ ಅದನ್ನು ಕಾಪಿ ಮಾಡ್ಕೊಂಡು ಬರವಣಿಗೆ ಮಾಡ್ತಿದ್ವಿ. ನಮ್ದು ಅನುಭವ ಕಥನೆಲ್ಲ ಬರಿತಿದ್ವಿ. ಒಂದು ಹಕ್ಕಿ ಬಗ್ಗೆ ನೋಡಿದ್ವಿ, ಅದ್ರ ಬಗ್ಗೆ ಸಂಪೂರ್ಣ ಅದ್ರ ಹ್ಯಾಬಿಟೇಟ್ ಏನು ಅಥವಾ ಲೋಕಲ್ ಮ್ಯಾಗ್ರೇಟ್ರು ಅಥವಾ ಮ್ಯಾಗ್ರೇಷನ್ ಬೇರೆ ಕಡೆಯಿಂದ ಬಂದಿರೋದು ಎಲ್ಲ ಬರಿತಾ ಹೋದೆ. ಅದನ್ನು ಪ್ರಾಥಮಿಕದಲ್ಲಿ ಶಿಡ್ಲು ಪತ್ರಿಕೆ, ಸಣ್ಣ ಲೋಕಲ್ ಪತ್ರಿಕೆಯಲ್ಲಿ ಬರಿತಾ ಹೋದೆ. ಅದು ಮತ್ತಷ್ಟು ಅದು ಪ್ರಕಟ ಆದಾಗ ಖುಷಿ ಬರ್ತಾಯಿತ್ತು ನನಗೆ. ಒಂಥರ ನನ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಆಯ್ತಲ್ಲ, ಪಕ್ಷಿಗಳ ಬಗ್ಗೆ ಬರೆದ್ನಲ್ಲ, ನನ್ನ ಅನುಭವ ಬರೆದ್ನಲ್ಲ, ಹೀಗೆಲ್ಲ ಬರೀತಿದ್ನಲ್ಲ, ಮತ್ತಷ್ಟು ಖುಷಿ ಆಯಿತು. ಮಗದಷ್ಟು ನನಗೆ ಇಂಟ್ರೆಸ್ಟ್ ಆಯಿತು ಮತ್ತಷ್ಟು. ಹಾಗಾಗಿ ಒಂದು ಸಣ್ಣ ಕ್ಯಾಮ್ರಾದಿಂದ ಮತ್ತೊಂದು ಸ್ವಲ್ಪ DSLR ಕ್ಯಾಮ್ರಾ ತೊಗೊಳ್ಳೋ ಹುಮ್ಮಸ್ಸು ಬಂತು. ಛಾಯಾಗ್ರಹಣದಲ್ಲಿ ಇನ್ನೂ ಸ್ವಲ್ಪ ಕ್ಲಾರಿಟಿ ಇತ್ತಂದರೆ ಓದುಗರಿಗೆ ಮತ್ತಷ್ಟು ತಿಳಿಸ್ಬೋದಲ್ಲ, ಆ ವಿಚಾರ ಬಣ್ಣ ಹೇಗಿರುತ್ತೆ ಅವೆಲ್ಲ ಬರೀಬೋದಲ್ಲ ಅನ್ನೋ ಉದ್ದೇಶಕ್ಕೆ ಒಂದು ಸಣ್ಣ DSLR ಕ್ಯಾಮ್ರಾ ಒಂದು ಲೋನ್ಗಿನೆಲ್ಲ ಮಾಡಿ ತೊಗೊಂಡೆ. ನೆಕ್ಸ್ಟ್ ಅದರಿಂದ ನನಗೆ ಹೆಚ್ಚು ಬರವಣಿಗೆ ಭಾಳ ಸಹಕಾರಿ ಆಯಿತು. ಬರವಣಿಗೆ ಮತ್ತು ಕಾಡಲ್ಲಿ ಹೋಗುವಾಗ ವಿಶೇಷವಾದ ಒಂದು ಬರ್ಡ್ ಹಾಕ್ಕೊಂಡ್ರೆ ಪಟ್ಟಂದು ಕ್ಲಿಕ್ ಮಾಡೋದು. ಸ್ನೇಹಿತರ ಜೊತೆಗೆ ಹೋದಾಗ ಅದ್ರ ಬಗ್ಗೆ ವಿಶೇಷತೆ ಬಗ್ಗೆ ಬರ್ಕೊತಿದ್ವಿ. ಒಂದು ಡೈರಿ ಮಾಡಿದ್ದೀವಿ. ಯಾವಾಗ ಬಂದಿದ್ದೆ, ಎಲ್ಲಿದ್ದ ಬಂದಿದ್ದೆ, ಹೇಗೆ ಬಂದಿದ್ದೆ ಎಲ್ಲ. ಆವಾಗ ನಾವು ಯಾವಾಗ ಬಂದಿದ್ದು ನಮಗೆ ಗೊತ್ತಿರಲ್ಲ, ಎಕ್ಸಾಕ್ಟ್ ಗೊತ್ತಿರಲ್ಲ. ನಾವು ನೋಡಿದಾಗ ಅದನ್ನು ನೋಟ್ ಔಟ್ ಮಾಡ್ಕೊಂಡು ಹೋಗ್ತಿರ್ತಿದ್ವಿ. ಹೀಗೆ ಕ್ರಮೇಣ ಬೆಳೀತಾ ಬಂತು. ನಾವು ಪತ್ರಿಕೆಯಲ್ಲಿ ಪ್ರಕಟ ಆಗಿದ್ದು ಸಾಕಷ್ಟು ಲೇಖನಗಳು ಬಂದು ಅದರಿಂದ ನಾವು ವಿಶೇಷವಾಗಿರೋವಂಥ ಕ್ರಿಮಿ ಕೀಟಗಳ ಬಗ್ಗೆ ನಾವು ಸ್ವಲ್ಪ ಬರೆದ್ವಿ. ಫಾರ್ ಎಕ್ಸಾಂಪಲ್ ಚೇಳುಗಳ ಬಗ್ಗೆ ಬರೆದ್ವಿ ನಾವು. ಚೇಳು ನಾನು ಸಾಕಷ್ಟು ಜನರ ಬಾಯಲ್ಲಿ ಕೇಳಿದ್ದೀನಿ, ಚೇಳಿಗೆ ಒಂದೇ ಚೇಳು ಹೆರಿಗೆ ಆದ ನಂತರ ಸತ್ತು ಬಿಡುತ್ತೆ. ಇವೆಲ್ಲ ಕೇಳಿದ ತಕ್ಷಣ ನಾವು ಯಾಕೆ ಅದ್ರ ಬಗ್ಗೆ ಅಧ್ಯಯನ ಮಾಡಬಾರ್ದು ಅಂತೇಳಿ ನಾವು ಅವಾಗಿಂದನೇ ನಾವು ಅಧ್ಯಯನ ಪ್ರಾರಂಭ ಮಾಡಿದ್ವಿ. ಒಂದು 7-8 ವರ್ಷ ನಾವು ಸತತ ಅಧ್ಯಯನ ಮಾಡಿದ್ವಿ. ಚೇಳು ಸಾಯುತ್ತೋ ಅಥವಾ ಹೆರಿಗೆ ಆದ ನಂತರ ಸಾಯುತ್ತಿಲ್ಲ ಇವೆಲ್ಲ ಮಾಡ್ಕೊತ ಹೋದ್ವಿ. ಬಟ್ ಅದ್ರ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ. ಚೇಳು ಒಂದು ಯಂಗ್ ಆಗ್ಬೇಕಂದ್ರೆ 4ರಿಂದ 5 ವರ್ಷ ಬೇಕು ಮಿನಿಮಮ್. ಫಾರ್ ಎಕ್ಸಾಂಪಲ್ ಅದು ಮೋಲ್ಟಿಂಗ್ ಆಗುತ್ತೆ. ಈ ಹಾವುಗಳು ಹೆಂಗೆ ಪರಿ ಉಚ್ಚುತ್ತಲ್ಲ ಹಾಗೆ ಚೇಳುಗಳು ಕೂಡ ಪರಿ ಉಚ್ಚುತ್ತವೆ. ಪರಿ ಉಚ್ಚಿ ಅದು ಒಂದು 4-5 ಟೈಮ್ ಪರಿ ಉಚ್ಚುತ್ತದು. ಆದ ನಂತರ ಅದು ಪ್ರೌಢಾವಸ್ಥೆಗೆ ಬರುತ್ತೆ. ನೆಕ್ಸ್ಟ್ ಅದು ಒಂದು ರಿಲೀಸ್ ಮಾಡುತ್ತೆ. ಆವಾಗ ಬ್ರೀಡಿಂಗ್ ಟೈಮಲ್ಲಿ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮಟ್ಟ ಇರ್ತೈತಿ ಅದು ಬ್ರೀಡಿಂಗ್ ಟೈಮ್. ಒಂದೊಂದು ಲೇಟಾಗಿ ಆಗ್ತಿರ್ತವೆ. ಅದಕ್ಕೆ ಫೀಡಿಂಗ್ ಸಿಗದೇ ಇದ್ದಾಗ ಲೇಟಾಗಿ ಆಗ್ತಿರ್ತೈತಿ, ಸಂಗಾತಿಗೆ ಸಿಗದೇ ಇದ್ದಾಗ ಲೇಟ್ ಆಗ್ತಿರ್ತೈತಿ. ಹೀಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಮಟ್ಟ ಚಾನ್ಸಸ್ ಇರ್ತದೆ ಚೇಳುಗಳು ಹೆರಿಗೆ ಸಮಯ. ಆ ಸಮಯದಲ್ಲಿ ನಾವೆಲ್ಲ ಹುಡ್ಕೋಕೆ ಪ್ರಾರಂಭ ಮಾಡಿದ್ವಿ. ನಾವು ಬಾಲ್ಯದಲ್ಲಿ ಚೇಳುಗಳು ನೋಡಿದ್ವಲ್ಲ, ನೆನಪಿತ್ತು. ಅದು ಎಷ್ಟೋ ಚೇಳುಗಳನ್ನು ನಾವು ಚುಚ್ಚುತ್ತೆ, ಕಡಿಯುತ್ತೆ ಅಂತೇಳಿ ನಾವು ಕೊಂದಿದ್ದು ಇದೆ. ಅವೆಲ್ಲ ಹೇಳಬಾರ್ದು, ಕೊಂದಿದ್ದು ಇದೆ. ಯಾಕಂದರೆ ಅದು ವಿಷಕಾರಿ. ಅದ್ರ ಬಗ್ಗೆ ಅರಿವಿರಲಿಲ್ಲ ನಮಗೆ. ಪ್ರಾಥಮಿಕ ಹಂತದಲ್ಲಿ ಅರಿವಿರಲಿಲ್ಲ. ಯಾವಾಗ ಅರಿವು ಯಾವಾಗ ಬಂತು ಆವಾಗ ಅದನ್ನು ಸಂರಕ್ಷಣೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಅವುಗಳ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ.
4 ಜನರಿಗೆ ಅದನ್ನು ನಮಗೆ ಗೊತ್ತಿರೋ ಜ್ಞಾನನ ಶೇರ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಪ್ರಾಥಮಿಕ ಶಾಲೆಯಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅವುಗಳ ಬಗ್ಗೆ ಅರಿವು ಮೂಡಿಸೋಕ್ಕೆ ಪ್ರಾರಂಭ ಮಾಡಿದ್ವಿ. ಒಂದು ಚೇಳು ಮಿನಿಮಮ್ ಮೇಟಿಂಗ್ ಆಗಿ ಒಂದು 15ರಿಂದ 20 ದಿನ ಮಿಲನಕ್ರಿಯೆ ಆದ ನಂತರ ಅವುಗಳು ಮೇಟಿಂಗ್ ಹೆಂಗಾಗತ್ತೆ ಅಂದರೆ ಹಿಂಗೆ 2 ಲಾಕ್ ಆಗುತ್ತೆ. ಅದರ ಆರ್ಗನ್ಸು ಫ್ರಂಟಿಗೆ ಇರುತ್ತೆ, ಎದುರುಗಡೆ ಇರ್ತೈತಿ, ಹಿಂದ್ಗಡೆ ಇರಲ್ಲ. ಹಿಂಗೆ ಲಾಕ್ ಆಗ್ತವೆ ಎರಡು. 1 ಗಂಟೆಯಿಂದ 2-3 ದಿನ ಮಟ್ಟ ಮೀಟಿಂಗ್ಸ್ ಆಗ್ತವೆ. ಮೀಟಿಂಗ್ಸ್ ಆಗಿ ಒಂದು 15 ದಿನಕ್ಕೆ ಒಂಥರ ಮಂಡಕ್ಕಿ ಟೈಪ್ ವೈಟ್ ಆಗಿ ಮರಿಗಳನ್ನು ಹಾಕತ್ತೆ. ತಾಯಿ ಹೊಟ್ಟೆ ಸೀಳು ಬರಲ್ಲ. ವೀಕ್ಷಕರೇ ಹೇಳ್ತಾ ಇದ್ದೀನಿ, ಇದು ಖಂಡಿತ, ಇದು ಸತ್ಯ. ತಾಯಿ ಹೊಟ್ಟೆ ಸೀಳಿ ಬರಲ್ಲ ಚೇಳು, ಬದಲಾಗಿ ತಾಯಿಯ ಜನನಾಂಗದಿಂದಲೇ ಹೊರಬಂದು ಜನ್ಮವನ್ನು ಪಡೆದುಕೊಳ್ಳುತ್ತವೆ. ಮುಂದ್ಗಡೆ ಅದರದ್ದು ಆರ್ಗನ್ನು, ಅದು ಫೀಮೇಲ್ದು ಆರ್ಗನ್ನು ಫ್ರಂಟಿಗೆ ಇರ್ತೈತಿ. ಹಾಗಾಗಿ ಅದು ಈ ಪೋಷನ್ ಮಾಡಿರ್ತೈತಿ. ಕೆಳಗಡೆಯಿಂದ ಅದು ಮಂಡಕ್ಕಿ ಟೈಪ್ ಓಪನ್ ಆಗ್ತಾ ಬರುತ್ತೆ. ಅದ್ರ ಮುಂದ್ಗಡೆ ಒಂದು ಕೊಂಡಿ ಅಂತ ಇರುತ್ತಲ್ಲ, ಆ ಕೊಂಡಿ ತೊಗೊಂಡು ಮೇಲ್ಗಡೆ ಲಿಫ್ಟ್ ಮಾಡ್ಕೊಳ್ತಿರ್ತದೆ. JCB ಟೈಪು ಲಿಫ್ಟ್ ಮಾಡ್ಕೊಂಡು ಬಿಡ್ತೈತಿ. ಹಾಗಾಗಿ ಅಷ್ಟು ಮರಿಗಳಿಗೆ ಆಹಾರ ಕೊಡೋಕ್ಕಾಗಲ್ಲ. ಹಾಗಾಗಿ ಸೈಂಟಿಸ್ಟ್ ಅದನ್ನ ಬಗ್ಗೆ ಯಾವುದು ಹಾರ್ಮೋನ್ ಅಂತೇಳಿ ತಿಳ್ಕೊಬೇಕು. ನನಗದು ಎಕ್ಸಾಕ್ಟ್ ಗೊತ್ತಿಲ್ಲ. ಅದೊಂದು ಹಾರ್ಮೋನ್ ಸಿಕ್ರೀಷನ್ ಮಾಡುತ್ತೆ ಬೆನ್ನ ಮೇಲೆ, ಲೋಳೆ ಟೈಪ್ ಸಿಕ್ರೀಷನ್ ಮಾಡುತ್ತೆ. ಅದನ್ನು ಸಕ್ ಮಾಡಿ ಮರಿಗಳು ಬೆಳಿತವೆ. 7ರಿಂದ ಮ್ಯಾಕ್ಸಿಮಮ್ ಅದು ಚೆಂದಾಗಿ ಕಾಣ್ಬೇಕಂದ್ರೆ 4ರಿಂದ 5 ದಿನ. ನೋಡೋರು ಯಾರಿಗೂ ಹವ್ಯಾಸಿ ವನ್ಯಜೀವಿ ಚಾಕರಕರು ಇರ್ಬೋದು, ಅಥವಾ PhD ಮಾಡೋರು ಇರ್ಬೋದು, ಅಥವಾ ಬೇರೆ ಯಾರೋ ಇನ್ನೂ ಹಿರಿಯ ಅಧಿಕಾರಿಗಳು ಅದ್ರ ಬಗ್ಗೆ ಅಧ್ಯಯನ ಮಾಡೋರು ಯಾರೇ ಇರಲಿ, ಅವುಗಳ ಅಧ್ಯಯನ ನಾವು ನೋಡಲೇಬೇಕು ಅನ್ನೋರಿದ್ರೆ 4ರಿಂದ 5 ದಿನದ ಒಳಗೆ ನೋಡಬೇಕು. ಎಕ್ಸಾಕ್ಟ್ ನಮಗೆ ಕಾಣಿಸುತ್ತದು ಏನೇನು ಪೊಸಿಷನ್. ಫಸ್ಟ್ ಒಂಥರ ರೂಪ ಇರಲ್ಲ, ಮಂಡಕ್ಕಿ ಟೈಪ್ ಇರುತ್ತೆ. ನೆಕ್ಸ್ಟ್ ಸ್ವಲ್ಪ ಚಂದ ತುಂಬ್ಕೊಂಡ್ಬಿಡುತ್ತೆ. 2 ದಿನದಲ್ಲಿ ಹೊಟ್ಟೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಅಷ್ಟು ಅದು ಸಕ್ ಮಾಡುತ್ತೆ, ಲೊಳೆ ಎಲ್ಲ ತುಂಬ್ಕೊಂಡ್ಬಿಡ್ತೈತೆ. ನೆಕ್ಸ್ಟ್ 3ನೇ ದಿನ ಶೇಪ್ ಬರುತ್ತೆ, ಒಂಥರ ಶೇಪ್ ಬರುತ್ತೆ. ಸ್ವಲ್ಪ ಹಿಂದ್ಗಡೆ ಬಾಲ ಟೈಪ್ ಬರುತ್ತೆ, ಉದ್ದಗೆ. ಇನ್ನು ಕೊಂಡೆ ಬಂದಿರೋಂಗಿಲ್ಲ, ಬಾಲ ಟೈಪ್ ಬರುತ್ತೆ. ನೆಕ್ಸ್ಟು ಅದು ಕಣ್ಣೆಲ್ಲ ಕಾಣುತ್ತೆ. 4ನೇ ದಿನಕ್ಕೆ ಕಂಪ್ಲೀಟ್ ಕಾಣುತ್ತೆ. 5ನೇ ದಿನಕ್ಕೆ ಎಲ್ಲ ಕೊಂಡೆಲ್ಲ ಕಾಣುತ್ತೆ, ಫುಲ್ಲೆಲ್ಲ ತುಂಬ್ಕೊಂಡಿರ್ತೈತಿ. 5-6 ದಿನ ಮಟ್ಟ ಎಲ್ಲ ಕಾಣ್ತಿರ್ತೈತಿ ನೀಟಾಗಿ. ಅಲ್ಲಿವರೆಗೆ ಅದು ಹಾರ್ಮೋನ್ ಲೊಳೆ ಟೈಪ್ ಇರುತ್ತಲ್ಲ, ಅದೆಲ್ಲ ಸಕ್ ಮಾಡಿ ಬೆಳೆದಿರ್ತಾವೆ ಮರಿಗಳು. ಅದು ಹಾರ್ಮೋನ್ ಬಿಟ್ಟಿರ್ತೈತಲ್ಲ ಆ ತಾಯಿ ಬೆನ್ನ ಮೇಲೆ, ಅದು ವೈಟಿಶ್ ಆಗಿಬಿಡ್ತೈತಿ. ತಾಯಿ ಬೆನ್ನ ಮೇಲೆ ಬಿಟ್ಕೊಂಡಿರ್ತೈತಲ್ಲ, ಅದು ವೈಟಿಶ್ ಆಗಿರ್ತೈತಿ. ಆ ವೈಟಿಶ್ ಅದೇ ಹಾರ್ಮೋನ್ ಯಾವುದಂತೇಳಿ ಅದಕ್ಕೆ ಸಾಕಷ್ಟು ಅಧ್ಯಯನ ಬೇಕಾಗಿದೆ. ಅದಕ್ಕೆ ನುರಿತ ತಜ್ಞರು ಬೇಕಾಗಿದೆ, ತಂಡ ಬೇಕಾಗಿದೆ. ಅದನ್ನು ಅಧ್ಯಯನ ಮಾಡಬೇಕಾದ್ರೆ, ಬಟ್ ನಾನು ನೋಡಿದ ಪ್ರಕಾರ, ನಂದು ಪ್ರಯೋಗದ ಅನುಭವದ ಪ್ರಕಾರ ಅದು ವೈಟ್ ಆಗಿಬಿಡ್ತೈತಿ. ಕ್ರಮೇಣ ಅವು ತಾಯಿ ಬೆನ್ನ ಮೇಲಿದ್ದ ಇಳಿದು ಬಿಡ್ತವೆ. ಆಹಾರ ಅವಕ್ಕೆ ನೀಡಿರುತ್ತಲ್ಲ, ಹಾಗಾಗಿ ಅವು ಇಂಡಿಪೆಂಡೆಂಟ್ ಆಗಿಬಿಡ್ತವೆ. 7-8 ದಿನ ಇಂಡಿಪೆಂಡೆಂಟ್ ಆಗಿಬಿಡ್ತವೆ. ಅದು ವೈಟಿಶ್ ಬಿಟ್ಟ ತಕ್ಷಣ ಅಲ್ಲೆಲ್ಲಿ ಮರಿಗಳು ಚೆದರು ಬಿಡ್ತವೆ. ತಾಯಿ ಬೆನ್ನಿಂದ ಇಳಿದು ಬಿಡ್ತವೆ, ಅಲ್ಲೆಲ್ಲಿ ಹೋಗ್ಬಿಡ್ತವೆ, ಇಂಡಿಪೆಂಡೆಂಟ್ ಆಗಿಬಿಡ್ತವೆ, ಫುಲ್ ಆ್ಯಕ್ಟಿವೇಶನ್ ಆಗಿಬಿಡ್ತವೆ, ಅಲ್ಲೆಲ್ಲಿ ಕೆಲ್ಲಡಿಗೆ ಹೋಗ್ಬಿಡ್ತವೆ. ತಾಯಿಯೂ ಸಾಯಲ್ಲ, ಮರಿನೂ ಸಾಯಲ್ಲ. ಇದು ವಾಸ್ತವ. ನಾನು 7ರಿಂದ 8 ವರ್ಷದಿಂದ ಅದನ್ನು ನೋಡ್ತಾ ಇದ್ದೀನಿ. ಅದರ ಬಗ್ಗೆ ಅಧ್ಯಯನ ಮಾಡ್ತಾನೇ ಇದ್ದೀನಿ, ಬರಿತಾನೇ ಇದ್ದೀನಿ, ಸಾಕಷ್ಟು ಅದನ್ನು ಹೇಳ್ತಾನೆ ಹೋಗ್ತಾ ಇದ್ದೀನಿ. ಎಷ್ಟೋ ಶಾಲಾ ಕಾಲೇಜಲ್ಲಿ ಕೆಲವೊಬ್ಬರು ಕಾರ್ಯಕ್ರಮದಲ್ಲೆಲ್ಲ ಮಾತಾಡ್ತಿರ್ತಾರೆ. ಚೇಳು ಅದು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ, ಪರಿಸರ ಬಗ್ಗೆ ಗೊತ್ತಿರಲ್ಲ, ಡೀಪಾಗಿ ಹೋಗಿರಲ್ಲ. ಚೇಳು ಸತ್ಬಿಡ್ತೈತಿ ತಾಯಿ. ಎಷ್ಟೋ ಯೂಟ್ಯೂಬಲ್ಲಿ ಅಲ್ಲಿ ಸಾಕಷ್ಟು ಜಾಲತಾಣದಲ್ಲಿ ನೋಡಿದ್ದೀನಿ. ಅದು ತಪ್ಪಂತ ತಿಳಿಸೋವಂಥ ಪ್ಲಾಟ್ಫಾರ್ಮು ಕೂಡ ಸಿಕ್ಕಿಲ್ಲ. ಕೆಲವೊಂದು ಗೊತ್ತಿರೋ ಜಾಗದಲ್ಲಿ ತಿಳಿಸಿದ್ದೀನಿ, ಹೇಳಿದ್ದೀನಿ. ಇನ್ನೂ ಚೇಳಿನ ಬಗ್ಗೆ ಹೆಚ್ಚು ಪರಿಣಿತಿ ಹೊಂದಿರೋಂಥ ಎಕ್ಸ್ಪರ್ಟು ಇದ್ರ ಬಗ್ಗೆ ಹೇಳ್ಬೋದು. ನನಗೆ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ. ಇನ್ನು ಎಕ್ಸ್ಪರ್ಟ್ ಇರ್ತಾರೆ, ನಮಗಿಂತ ಹೆಚ್ಚಿಗೆ ತಿಳ್ಕೊಂಡಿರ್ತಾರೆ. ಅದ್ರ ಬಗ್ಗೆ ಸೈಂಟಿಫಿಕ್ಲಿ ಆಗಿ ಫ್ಯಾಮಿಲಿ ಏನು, ಆರ್ಡರ್ ಏನು, ಸಬ್ ಆರ್ಡರ್ ಏನು, ಇವೆಲ್ಲ ಗಣಗಳೇನು, ಇವೆಲ್ಲ ತಿಳಿಸ್ತಾ ಹೋಗ್ತಾರೆ. ಅದಕ್ಕೆ ಸೈನ್ಸ್ ಓದಿರಬೇಕು, ಅದಕ್ಕೆ ಆದಂಥ PhD ಅಂತ ಮಾಡಿರ್ತಾರೆ, ಅದಕ್ಕೆ ಅಂತ ಓದಿರ್ತಾರೆ, ಅವರೆಲ್ಲ ಹೇಳ್ತಿರ್ತಾರೆ. ನಾವು ಗ್ರಾಮೀಣ ಭಾಗದಲ್ಲಿ ನಮಗೆ ಗೊತ್ತಿರೋಂಥ ಎಷ್ಟು ಸಾಧ್ಯ ಆಗಿದೆ ಅದನ್ನು ತಿಳಿಸ್ತಾ ಹೋಗಿದ್ದೀನಿ. ನಾನು ಫೈಂಡ್ ಇಟ್ ಮಾಡ್ಕೊತ ಹೋಗ್ತಾ ಇದ್ದೀನಿ, ನೋಟ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಹಾಗಾಗಿ ಅದರದ್ದು ತಪ್ಪು ಅರಿವು ಬೇಡ ಜನರಲ್ಲಿ. ಸಾಮಾನ್ಯವಾಗಿ ಇದು ಸಾಯಲ್ಲ, ಚೇಳು ಸಾಯಲ್ಲ, ಅದು ಹೆರಿಗೆ ಆಗುತ್ತೆ, ಬೆನ್ನ ಮೇಲೆ ಇರ್ತವೆ, ಆಮೇಲೆ ಇಂಡಿಪೆಂಡೆಂಟ್ ಆಗಿ ಹೋಗ್ಬಿಡ್ತವೆ. 4ರಿಂದ 5 ವರ್ಷ ಬದುಕುತ್ತೆ ಚೇಳುಗಳು ಅಂತ ಹೇಳಿಕೆ. ಇದು ನಮ್ಮ ಛಾಯಾಗ್ರಹಣದಲ್ಲಿ ಆಗಂತ ದೊಡ್ಡ ಅನುಭವ. ಇದು ಸಾಕಷ್ಟು ಜನ ನನಗೆ ಸವಾಲು ಮಾಡಿದರು. ಅವರಿಗೆಲ್ಲ ಪ್ರಯೋಗವಾಗಿ ತೋರಿಸಿದೆ, ಸತ್ತು ಬಿಡುತ್ತಂತೆಲ್ಲ ಹೇಳಿದರು. ಅದನ್ನು ತೋರಿಸಿದೆ, ವಿಡಿಯೋ ಎಲ್ಲ ಮಾಡಿದ್ವಿ, ತೋರಿಸಿದ್ವಿ. ಹಾಗಾಗಿ ಒಪ್ಕೊಂಡ್ರು. ಸಾಕಷ್ಟು ಜನರಿಗೆ ಹೇಳಿದ್ದೀನಿ. ಇದು ಪ್ರಕೃತಿಯಲ್ಲಿ ವಿಸ್ಮಯದಲ್ಲಿ ಒಂದು ಅಂತ ಹೇಳ್ಬೋದು. ಜೇಡುಗಳಲ್ಲಿ ಇದೆ, ಕೆಲವೊಂದು ಜೇಡುಗಳು ಮೇಟಿಂಗ್ ಆಗಿ ಅವುಗಳು ಸತ್ತು ಬಿಡ್ತವೆ. ಮೇಲು ಸಾಕಷ್ಟು ಹೀಗೆಲ್ಲ ಇರುತ್ತೆ. ಮತ್ತು ಬ್ಲಾಕ್ ಬಾಕ್ಸ್ ಅಲ್ಲಿ ಕೂಡ ಹಿಂಗೆ ಒಂದು ಗ್ರೂಪಿಗೆ ನಾಯಕ ಆಗ್ಲಿಕ್ಕೆ ಫೈಟ್ ಆಗುತ್ತೆ. ಒಂದು ಡಾಮಿನೆಂಟ್ ಆಗಿ ಯಾವ್ದಿರುತ್ತೆ ಅದೊಂದು ಗ್ರೂಪಿಗೆ ಲೀಡ್ ಮಾಡುತ್ತೆ, ಫೈಟ್ ಆಗುತ್ತೆ. ಮತ್ತು ಹಾವುಗಳಲ್ಲಿ ಕೂಡ ಮಿಲನ ಆಗ್ತೈತಲ್ಲ, ಅದು ಕೂಡ ಟೆರಿಟೋರಿಯಲ್ ಅಂತೇಳಿ ಮಾರ್ಕ್ ಮಾಡಿರ್ತೈತಿ. ಒಂದು ಆ ಟೆರಿಟೋರಿಯಲ್ ಒಳಗೆ ಬಂದಾಗ ಫೈಟ್ ಆಗುತ್ತೆ, ಒಂದು ಇಲ್ಲ ಮಿಲನ ಕ್ರಿಯೆ ಆಗೋಕ್ಕೆ ಫೈಟ್ ಆಗುತ್ತೆ. ಹಾಗಾಗಿ ಈ ಟೈಮಲ್ಲಿ, ಸಮ್ಮರ್ ಟೈಮಲ್ಲಿ ಮತ್ತು ಮಳೆಗಾಲ ಮುಗಿದ ನಂತರ ಬೇಸಿಗೆ ಏನು ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಹಾವುಗಳು ಮಿಲನ ಆಗುತ್ತೆ.
ಆ ಟೈಮಲ್ಲಿ ನಾವು ಸೂಕ್ಷ್ಮವಾಗಿ ಗಮನ ಹರಿಸ್ಬೇಕು. ಅಲ್ಲಿ 2 ಫೈಟ್ ಆಗಿರ್ತೈತಿ, ಒಂದು ಇಲ್ಲ ಒಂದು ಬಾರ್ಡರ್ ದಾಟಿ ಬಂದಾಗ ಫೈಟ್ ಆಗಿರ್ತೈತಿ, ಒಂದು ಇವೆರಡು ನಾವು ತಿಳ್ಕೊಬೇಕು. ಅದ್ರ ಪಕ್ಕದಲ್ಲೇ ಫೀಮೇಲ್ ಇರ್ತೈತಿ, ನಾವು ಅಬ್ಸರ್ವ್ ಮಾಡ್ಕೊಂತೇವೆ. 2-3 ಹಾವುಗಳು ಇರ್ತವೆ, ನಾವು ಸೂಕ್ಷ್ಮವಾಗಿ ನೋಡ್ಕೊಂತ ಗಮನಿಸಬೇಕು. ಯಾಕಂದ್ರೆ ಮಿಲನ ಆಗ್ಯಾವ ಅಂತೇಳಿ ಸುಮ್ಮನೆಲ್ಲ ಯಾರು ಗುಂಪಲ್ಲಿ ನೋಡ್ತಿರ್ತಾರೆ, ಪಕ್ಕದಲ್ಲೇ ಇನ್ನೊಂದು ಹಾವುಗಳು 2-3 ಹಾವುಗಳು ಬರೋಂಥ ಚಾನ್ಸಸ್ ಇರ್ತೈತಿ. ಅವುಗಳ ಬಗ್ಗೆ ಎಲ್ಲ ಜಾಗೃತಿ ಇರಲಿ ಜನರಲ್ಲಿ. ಅವುಗಳನ್ನು ಡಿಸ್ಟರ್ಬ್ ಮಾಡೋದು ಬೇಡ. ಅವುಗಳು ಪ್ರಕೃತಿಯಾಗಿ ಯಾರಿಗೂ ತೊಂದರೆ ಕೊಡಲ್ಲ. ಅವುಗಳ ಜಾಗದಲ್ಲಿ ಅವುಗಳ ಇರುವಿಕೆಯಲ್ಲಿ ನಾವು ಹೋದಾಗ ಮಾತ್ರ ಇವೆಲ್ಲ ಕಾಡಿಂದ ನಾಡಿಗೆ ಬರ್ತವೆ, ಅಲ್ವಾ? ನಾವು ಅವುಗಳ ಜೊತೆಗೆ ನಾವು ಬಾಂಧತ್ವ ಇಟ್ಕೊಂಡಿದ್ರೆ ಅವುಗಳು ಇರೋ ಜಾಗದಲ್ಲಿ ನಾವು ಡಿಸ್ಟರ್ಬ್ ಮಾಡಲಿಲ್ಲ ಅಂದ್ರೆ ಗಣಿಗಾರಿಕೆ ಮಾಡೋದು, ಹೆಚ್ಚು ಬ್ಲಾಸ್ಟಿಂಗ್ ಮಾಡೋದು, ಇವೆಲ್ಲ ಶಬ್ದಗಳನ್ನು ಮಾಡೋದು, ಕಾಡಲ್ಲಿ ಇವೆಲ್ಲ ಅಹಿತಕರ ಘಟನೆ ಆಗೋದ್ರಿಂದ ಅವೆಲ್ಲ ಬೆದರ್ಕೊಂಡು ಬಯಲು ಪ್ರದೇಶದಲ್ಲಿ ಬರೋಂಥ ಸಾಧ್ಯತೆಗಳಿರ್ತೈತಿ. ಹಾಗಾಗಿ ನಾವೆಲ್ಲ ತಿಳ್ಕೊಬೇಕು ಇವೆಲ್ಲ ಬ್ಲಾಕ್ ಬಾಕ್ಸ್ ಬಗ್ಗೆ. ಇದೇನ್ ಬಿಡು ಅದೇನ್ ಬಿಡು ಅವೆಲ್ಲ ತಪ್ಪು ಅರಿವು ಬೇಡ. ಮುಂದೊಂದು ದಿನ ರೆಡ್ ಡಾಟಾ ಸೇರೋಂಥ ಚಾನ್ಸಸ್ ಇರ್ತೈತಿ. ಇವುಗಳ ಸಂತತಿ ನಾವು ಹೆಚ್ಚಿಗೆ ಉಳಿಸ್ಬೇಕಂತೇಳಿ ಈ ಮೂಲಕ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೀವಿ.